ಸ್ನೇಹಿತರೆ ನಮಸ್ಕಾರ. ಇಡೀ ದೇಶಾದ್ಯಂತ ಇರುವ ದೇಶದ ಎಲ್ಲ ರೇಷನ್ ಕಾರ್ಡ್ ಬಳಕೆದಾರರು ಸಿಹಿ ಸುದ್ದಿಯನ್ನು ತಂದಿರುವಂಥದ್ದು. ಇನ್ನು ಮುಂದೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ತಿಂಗಳು ಉಚಿತವಾಗಿ ಸಿಗುತ್ತೆ. ಹೌದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಅನುಕೂಲ ಮಾಡುವ ನಿಟ್ಟಿನಲ್ಲಿ ಬಡವರಿಗೆ ರೇಷನ್ ಕಾರ್ಡ್ಗಳನ್ನು ನೀಡಿ ಆ ಕಾರ್ಡ್ಗಳ ಮೂಲಕ ಹಲವು ಯೋಜನೆಗಳನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿ ಉಚಿತವಾಗಿ ಆ ಯೋಜನೆಗಳ ಲಾಭವು ಕೂಡ ಬಡವರಿಗೆ ನೇರವಾಗಿ ನೀಡುತ್ತಿವೆ. ಇದೀಗ ಮತ್ತೊಮ್ಮೆ ಎಲ್ಲ ಪಡಿತರ ಚೀಟಿದಾರರಿಗೆ ಇನ್ನು ಮುಂದೆ ಪ್ರತಿ ತಿಂಗಳು ಕೂಡ 1,000 ರೂಪಾಯಿ ಹಣ ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ನೀಡಲು ಅತಿ ದೊಡ್ಡ ನಿರ್ಧಾರ ಮಾಡಿದೆ. ಹಾಗಿದ್ರೆ ಬನ್ನಿ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವುದಾದರೂ ಏನು? ಪ್ರತಿ ತಿಂಗಳು 1,000 ರೂಪಾಯಿ ಹಣ ಪಡೆದುಕೊಳ್ಳಲು ಹೇಗೆ ಅನ್ನಭಾಗ್ಯದ ಯೋಜನೆ ಅಡಿ ಜಾರಿಗೆ ತಂದಂಥ ರೇಷನ್ ಕಾರ್ಡ್ ಮಧ್ಯಮದ ವರ್ಗದ ಬಡ ವರ್ಗದ ಜನರಿಗೆ ಭಾರಿ ಪ್ರಯೋಜನ ಕೂಡ ನೀಡುತ್ತಾ ಬಂದಿದೆ. ಆರ್ಥಿಕವಾಗಿ ಸುಲಭವಾಗಿ ಕೂಡ ಮಾಡುವ ಮುಖ್ಯ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದ ರೇಷನ್ ಕಾರ್ಡ್ ಬಡವರಿಗೆ ಸಬ್ಸಿಡಿ ದರದಲ್ಲಿ ಅಕ್ಕಿ, ಸಕ್ಕರೆ, ಗೋಧಿ ಇನ್ನಿತರ ಆಹಾರ ಧಾನ್ಯಗಳನ್ನು ನೀಡುತ್ತಿದೆ. ಬಿಪಿಎಲ್ ಕಾರ್ಡ್ ಹೊಂದಿರುವವರು ಈ ಸೌಲಭ್ಯಗಳನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು. ಆದರೆ ಇದೀಗ ಮತ್ತೊಂದು ಸುದ್ದಿ ಭಾರಿ ವೈರಲ್ ಆಗುತ್ತಿದೆ. ಅದೇನು ಅಂದರೆ ಸ್ನೇಹಿತರೆ, ಪಡಿತರ ಅಕ್ಕಿಯ ಬದಲಿಗೆ ನೇರವಾಗಿ ಹಣ ನೀಡಿದರೆ ಏನಾಗಬಹುದು ಎಂಬ ಪ್ರಶ್ನೆ ಈಗಾಗಲೇ ಎಲ್ಲ ಕಡೆ ವೈರಲ್ ಆಗಿದೆ. ಈಗಾಗಲೇ ಈ ಚರ್ಚೆ ಮುನ್ನೆಲೆಗೆ ಬಂದಿದ್ದು, ಈ ಬಗ್ಗೆ ನಿರಂತರವಾಗಿ ಚರ್ಚೆ ನಡೆಯುತ್ತಿದೆ. ಈ ಪಡಿತರ ಚೀಟಿಯನ್ನು ನೀಡುವಂಥ ಅಕ್ಕಿಯ ಗುಣಮಟ್ಟದ ಕುರಿತು ಆಗಾಗ ಚರ್ಚೆಗಳು ಸುದ್ದಿ ಆಗುತ್ತಲೇ ಇವೆ. ಸರ್ಕಾರದ ಬೊಕ್ಕಸಕ್ಕೆ ಪೆಟ್ಟು ಎನ್ನುವ ಸರ್ಕಾರ ಚೀಟಿ ಮೂಲಕ 1 ಕಿಲೋ ಅಕ್ಕಿಯನ್ನು ಖರೀದಿಸಲು, ಸಂಗ್ರಹ ಮಾಡಲು ಮತ್ತು ಜನರಿಗೆ ತಲುಪಿಸಲು ಸುಮಾರು 40 ರೂಪಾಯಿ ಖರ್ಚು ಮಾಡುತ್ತಿದೆ ಎನ್ನಲಾಗಿದೆ. ಆದರೆ ಈ ಉಚಿತವಾಗಿ ನೀಡಲಾಗುವಂಥ ಅಕ್ಕಿ ಈ ಹಿಂದೆಯೂ ಕೂಡ ಸಾರ್ವಜನಿಕರಿಗೆ ತೆರಿಗೆ ಹಣವನ್ನು ಕೂಡ ಬಳಕೆ ಮಾಡಲಾಗುತ್ತಿತ್ತು. ಆದರೆ 2025 ಏಪ್ರಿಲ್ನಿಂದ ಅಕ್ಟೋಬರ್ ನಡುವೆ ಸಾಗಣೆ ಮಾಡಿರುವಂಥ ಸಂಗ್ರಹಣೆ ದೋಷಗಳಿಂದಾಗಿ 53,000 ಟನ್ ಆಹಾರ ಧಾನ್ಯ ಹಾಳಾಗಿದೆ ಎಂದು ವರದಿಯಾಗಿದೆ. ಇದರಿಂದ ಸರ್ಕಾರ ಆರ್ಥಿಕತೆ ಮೇಲೆ ದೊಡ್ಡ ಪೆಟ್ಟು ಬಿದ್ದಿದೆ ಎನ್ನಲಾಗಿದೆ. ಈ ಸರ್ಕಾರದ ಹೊಸ ನಿರ್ಧಾರ ಜನರಿಗೆ ಬೆಂಬಲ, ಈ ಬೃಹತ್ ನಷ್ಟ ಮತ್ತು ಅಕ್ರಮ ಪಡಿತರ ದುರುಪಯೋಗಗಳನ್ನು ಕೂಡ ತಡೆಯಲು ನೇರ ಲಾಭ ವರ್ಗಾವಣೆ ವ್ಯವಸ್ಥೆಯನ್ನು ಜಾರಿಗೆ ತರಲು ಸರ್ಕಾರ ಯೋಜನೆ ರೂಪಿಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಈ ಸರ್ಕಾರವು ಪ್ರತಿ ತಿಂಗಳು ಕೂಡ ಕಿಲೋ ಖರ್ಚು ಮಾಡುವವರು 40 ರೂಪಾಯಿಯನ್ನು ನೇರವಾಗಿ ಬಡವರ ಖಾತೆಗೆ ಜಮಾ ಮಾಡಿದರೆ ಈ ಮೂಲಕ ಜನರು ತಮ್ಮ ಇಷ್ಟದಂತೆ ಉತ್ತಮ ಗುಣಮಟ್ಟದ ಅಕ್ಕಿಯನ್ನು ಕೂಡ ಖರೀದಿ ಮಾಡಬಹುದು ಎಂಬುದು ಜನಸಾಮಾನ್ಯರ ಅಭಿಪ್ರಾಯ. ಒಂದು ವೇಳೆ ಈ ಯೋಜನೆ ಏನಾದರೂ ದೇಶದ ಜಾರಿಗೆ ಬಂದರೆ ಪಡಿತರ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯಾಗಲಿದೆ ಎಂಬುದು ಇದರ ಮುಖ್ಯ ಉದ್ದೇಶ ಎನ್ನುವ ಪ್ರಸ್ತುತ ಈ ಯೋಜನೆಯು ಕೂಡ ದೇಶದ 80 ಕೋಟಿ ಹೆಚ್ಚು ಜನರಿಗೆ ನೆರವಾಗುತ್ತದೆ. ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದು ಕಾದು ನೋಡಲೇಬೇಕಾಗುತ್ತದೆ. ಈ ಧಾನ್ಯವನ್ನು ಕೂಡ ಖರೀದಿಸಲು ಮತ್ತು ಸಂಗ್ರಹಣೆ ಮಾಡಲು, ಸಾಗಿಸಲು ಮತ್ತು ಅದರ ಮೇಲಿನ ಬಡ್ಡಿಯಂಥ ಖರ್ಚುಗಳನ್ನು ಸೇರಿಸಿದರೆ 1 ಕಿಲೋ ಧಾನ್ಯವು ಕೂಡ ಪಡಿತರ ಅಂಗಡಿಗಳಿಗೆ ತಲುಪಿಸಲು 26 ರಿಂದ 46 ರೂಪಾಯಿವರೆಗೆ ಖರ್ಚು ವೆಚ್ಚ ಆಗುತ್ತದೆ. 2024 ರಿಂದ 2025ರಲ್ಲಿ ಎಪಿಐ ಅಂದಾಜಿನ ಪ್ರಕಾರ ಪ್ರತಿ ಕಿಲೋ ಅಕ್ಕಿಗೆ 39 ರೂಪಾಯಿ 75 ಪೈಸೆ ಮತ್ತು ಗೋಧಿಗೆ 27 ರೂಪಾಯಿ 74 ಪೈಸೆ 74 ರೂಪಾಯಿ ಖರ್ಚಾಗುತ್ತಿದೆ ಎನ್ನಲಾಗಿದೆ. ಅಂದಂತೆ ಒಟ್ಟಾರೆಯಾಗಿ ಆಹಾರ ಸಬ್ಸಿಡಿಗಾಗಿ ಸರ್ಕಾರ ವೆಚ್ಚ 2.5 ಲಕ್ಷ 5 ಕೋಟಿ ತಲುಪಿದೆ. ಸರ್ಕಾರ ಪಡಿತರ ಸೌಲಭ್ಯಗಳಿಗಾಗಿ ಎಷ್ಟು ಕೋಟಿ ಖರ್ಚು ಮಾಡಿದರೂ ಕೂಡ ಅಗತ್ಯ ಇದ್ದವರಿಗೆ ಸಂಪೂರ್ಣ ಪ್ರಯೋಜನವನ್ನು ಕೂಡ ತಲುಪುತ್ತಿಲ್ಲ ಎಂಬುದು ವಿಶೇಷವಾಗಿ ಇದಲ್ಲದೆ ಈ ಬಗ್ಗೆ ಟೀಕೆಗಳನ್ನು ಅಲ್ಲಲ್ಲಿ ಕೇಳಿ ಬರುತ್ತಿದೆ. ವಿವಿಧ ವರದಿಗಳ ಪ್ರಕಾರ ಸುಮಾರು 28% ಅಗ್ಗದ ಧಾನ್ಯಗಳನ್ನು ಆಹಾರ ಇಲ್ಲದವರಿಗೆ ಕೂಡ ತಲುಪುತ್ತಿದೆ ಎನ್ನಲಾಗಿದೆ. ಅಂದರೆ ಸರಿ ಸುಮಾರಾಗಿ 20 ಮಿಲಿಯನ್ ಟನ್ ಧಾನ್ಯ ಪ್ರತಿ ವರ್ಷ ದುರುಪಯೋಗವಾಗುತ್ತಿದೆ ಅಥವಾ ಹಾಳಾಗುತ್ತಿದೆ. ಇದರಿಂದ ವಾರ್ಷಿಕವಾಗಿ ಅಂದರೆ ವರ್ಷಕ್ಕೆ ಅಂದಾಜು ಸುಮಾರು 69,108 ಕೋಟಿ ರೂಪಾಯಿ ನಷ್ಟವಾಗುತ್ತಿದೆ ಎನ್ನಲಾಗುತ್ತಿದೆ. ಇದರಿಂದ ಸರ್ಕಾರವು ಈ
ಒಂದು ನಿರ್ಧಾರ ಮುಂದಾಗಲಿದೆ. ಅದರಿಂದ ಪಡಿತರ ತಲುಪಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನು ಕೊರತೆಗಳನ್ನು ಕೂಡ ನಿವಾರಣೆ ಮಾಡಲು ನೇರವಾಗಿ ಹಣ ನೀಡುವ ಮುಖ್ಯ ವ್ಯವಸ್ಥೆಯನ್ನು ತಜ್ಞರು ಉತ್ತಮ ಪರಿಹಾರವೆಂದು ಕೂಡ ಪರಿಗಣಿಸಿದೆ ಮಾಡಿದ್ದಾರೆ. ಸರ್ಕಾರವು ಕೂಡ ಧಾನ್ಯ ವಿತರಣೆ ತಲಗುವಂಥ ವೆಚ್ಚವನ್ನು ನೇರವಾಗಿ ಆಧಾರ್ಗೆ ಜೋಡಣೆಯಾಗಿರುವಂಥ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿದರೆ ಜನಸಾಮಾನ್ಯರಿಗೆ ಉಪಯೋಗವಾಗಲಿದೆ ಎಂಬುದು ಅಭಿಪ್ರಾಯ. ಇದರಿಂದ ಮಧ್ಯವರ್ತಿಗಳು ಹಸ್ತಕ್ಷೇಪ ಕಡಿಮೆಯಾಗುವುದು, ಅಕ್ರಮ ವಂಚನೆಗಳು ನಿಲ್ಲುತ್ತವೆ. ಜನರು ಕೂಡ ತಮ್ಮ ಬೇಕಾಗುವಂಥ ಗುಣಮಟ್ಟದ ಆಹಾರ ಧಾನ್ಯಗಳನ್ನು ಖರೀದಿ ಮಾಡಬಹುದು. ಕರ್ನಾಟಕ ಅನ್ನಭಾಗ್ಯ ಯೋಜನೆ ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಆಹಾರ ಭದ್ರತೆ ಒದಗಿಸುವ ಮುಖ್ಯ ಉದ್ದೇಶದಿಂದ ಈ ಒಂದು ಯೋಜನೆ ಜಾರಿಗೆ ಇಲ್ಲಿದೆ. ಇದರಲ್ಲಿ ಪ್ರತಿ ಸದಸ್ಯರು ಕೂಡ ಹೆಚ್ಚುವರಿಯಾಗಿ 5 kg ಅಕ್ಕಿ ನೀಡಲಾಗುತ್ತಿತ್ತು. ಆದರೆ ಇದೀಗ ಈ ಅಕ್ಕಿ ಬದಲಿಗೆ ಹಣ ಅಥವಾ ಪೌಷ್ಟಿಕ ಆಹಾರ ಕಿಟ್ ನೀಡಲಾಗುತ್ತಿದೆ. ಅದೇ ರೀತಿ ಇದು ಕೂಡ ದೇಶದೆಲ್ಲೆಡೆ ಜಾರಿಗೆ ಬಂದರೆ ಒಂದೇ ನಿಯಮ ಜಾರಿಗೆ ಬರಲಿದೆ ಎನ್ನುವ ದೇಶದೆಲ್ಲೆಡೆ ಇದೇ ರೀತಿ ನಗದು ಸೇವೆಯನ್ನು ಕೂಡ ಆರಂಭ ಮಾಡಿದರೆ ಸವಾಲಿನ ಮತ್ತು ಅದಕ್ಕಾಗಿ ಸರ್ಕಾರವು ಇದನ್ನು ಹಂತ ಹಂತವಾಗಿ ಅನುಷ್ಠಾನಕ್ಕೆ ತರಬಹುದು. ಉದಾಹರಣೆಗೆ 1 ಕಿಲೋಗೆ 40 ರೂಪಾಯಿ, 25 kg ಅಕ್ಕಿಗೆ ಪಡೆಯುವಂಥ 5 ಕುಟುಂಬಗಳು ಪ್ರತಿ ತಿಂಗಳು ಕೂಡ ಸುಮಾರು 1,000 ರೂಪಾಯಿ ಹಣ ಜಮಾ ಆಗಲಿದೆ. ಇದೀಗ ಹೊಸ ಪಡಿತರ ಚೀಟಿ ಆದಾಯ ಮಿತಿ ಹೆಚ್ಚಳ ಬಗ್ಗೆ ಕೇಂದ್ರ ಸರ್ಕಾರ ಮಹತ್ವದ ಅತಿ ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ. ಇನ್ನು ಮುಂದೆ ನಕಲಿ ದಾಖಲೆಗಳು ಸೃಷ್ಟಿ ಪಡೆದಂಥ BPL ಕಾರ್ಡುಗಳನ್ನು ಕೂಡ ರದ್ದುಪಡಿಸಿ APLಗೆ ವರ್ಗಾಯಿಸುವಂಥ ಕೆಲಸ ಮುಂದುವರಿದೆ. ಇದರ ಬೆನ್ನಲ್ಲೇ BPL ಕಾರ್ಡ್ಗಳಿಗೆ ಆದಾಯ ಮಿತಿಯನ್ನು ಕೂಡ ಹೆಚ್ಚಿಸಬೇಕೆಂದು ಜನಸಾಮಾನ್ಯರ ಮನವಿ ಮಾಡಿಕೊಂಡಿದ್ದು, ಇದಕ್ಕೆ ಸ್ಪಂದಿಸಿದಂಥ ಕೇಂದ್ರ ಸರ್ಕಾರವು ಕೊನೆಯ ಗುಡ್ ನ್ಯೂಸ್ ನೀಡಿದೆ. ಕೇಂದ್ರ ಸರ್ಕಾರ ಪಡಿತರ ಚೀಟಿ ಪಡೆಯಲು ಕೂಡ ಆದಾಯ ಮಿತಿಯನ್ನು ಹೆಚ್ಚಳ ಮಾಡಿದ್ದು, ಈ ಮೂಲಕ ಹೊಸ ರೇಷನ್ ಕಾರ್ಡ್ ನಿರೀಕ್ಷೆಯಲ್ಲಿ ಇದ್ದವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಭಾರತದಲ್ಲಿ ಪಡಿತರ ಚೀಟಿ ಕೇವಲ ಗುರುತಿನ ಚೀಟಿ ಅಲ್ಲ, ಪಡಿತರ ಹಾಗೂ ಸರ್ಕಾರಿ ಸೌಲಭ್ಯಗಳನ್ನು ಕೂಡ ಪಡೆಯಬಹುದಾಗಿದೆ. ಅದರಲ್ಲೂ ಕೂಡ BPL ಕಾರ್ಡ್ಗಳಿಗೆ ಹೆಚ್ಚಿನ ಸರ್ಕಾರ ಸೌಲಭ್ಯಗಳನ್ನು ಕೂಡ ದೊರೆಯುವಂಥ ಕಾರಣ ಇದನ್ನು ಜನರು ಕೂಡ ಸಹ ಪಡೆದುಕೊಂಡಿದ್ದರು. ಆದರೆ ಇದೀಗ ಇದಕ್ಕೆ ಕಡಿವಾಣ ಹಾಕಲು ಕೆಲಸ ಮುಂದುವರಿದಿದೆ. ಪಡಿತರ ಚೀಟಿಗಳನ್ನು ನೀಡುವಂಥ ಆಧಾರದ ಮೇಲೆ ಆದಾಯ ಮಿತಿಯಲ್ಲಿ ಅತ್ಯಂತ ಮಹತ್ವದ ಬದಲಾವಣೆಗಳನ್ನು ಕೂಡ ಮಾಡಲಾಗಿದೆ. ಈಗ ಇನ್ನೂ ಹೆಚ್ಚಿನ ಕಡಿಮೆ ಆದಾಯ ಕುಟುಂಬಗಳಿಗೆ ಈ ಯೋಜನೆ ಲಾಭ ಪಡೆಯಲು ಸಾಧ್ಯವಾಗುತ್ತದೆ. ಇಲ್ಲಿವರೆಗೆ ಪಡಿತರ ಚೀಟಿ ಪಡೆಯಲು ವರ್ಷಕ್ಕೆ ಆದಾಯ ಮಿತಿ ಅನೇಕ ಮಧ್ಯಮದ ವರ್ಗದ ಮತ್ತು ಕಡಿಮೆ ಆದಾಯದ ಕುಟುಂಬಗಳಿಗೆ ಕೂಡ ಈ ಯೋಜನೆಯಿಂದ ವಂಚಿತಗೊಳಿಸಿತ್ತು. ಆದರೆ ಸರ್ಕಾರ ಇದೀಗ ಈ ಮಿತಿಯನ್ನು ಹೆಚ್ಚಿಗೆ ಮಾಡಿದೆ. ಅಂದರೆ ನಿಮ್ಮ ಆದಾಯ ಕೂಡ ಈ ಹಿಂದಿನ ನಿಗದಿಪಡಿಸಿದ ಮಿತಿಗಿಂತ ಸ್ವಲ್ಪ ಹೆಚ್ಚಿರಲಿದೆ. ಆದರೂ ಕೂಡ ನೀವು ಇನ್ನೂ ಪಡಿತರ ಚೀಟಿ ಪಡೆಯಲು ಅರ್ಹರೆಂದು ಪರಿಗಣಿಸಬಹುದು. ಈಗಿನ ಹಣದುಬ್ಬರದ ಪರಿಸ್ಥಿತಿಯಲ್ಲಿ ಈ ಸಮಸ್ಯೆಗಳನ್ನು ಎದುರಿಸುತ್ತಿರುವಂಥ ಸುರಕ್ಷಣಾ ಜಾಲವನ್ನು ಕೂಡ ಒದಗಿಸುವ ಈ ಕಾರ್ಯಕ್ರಮವು ಕೂಡ ಪ್ರಮುಖ ಉದ್ದೇಶವಾಗಿದೆ. ಸ್ನೇಹಿತರೆ, ಸರ್ಕಾರದ ಈ ನಿರ್ಧಾರದಿಂದ ವಿಶೇಷವಾಗಿ ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡುವವರಿಗೆ ಅಥವಾ ಸ್ಥಿರ ಆದಾಯದ ಮೂಲವನ್ನು ಹೊಂದಿರುವವರಿಗೆ ಅಥವಾ ಈ ಪ್ರಯೋಜನಗಳನ್ನು ನೀಡುತ್ತಿರುವ 6 ಕುಟುಂಬಗಳಿಗೆ ಈಗ ಸದ್ಯಕ್ಕೆ ಆಧಾರದ ಮೇಲೆ ಹೊಸ ಪಡಿತರ ಚೀಟಿಗಳನ್ನು ಕೂಡ ನೀಡಲಾಗುತ್ತಿದೆ. ಹೆಚ್ಚುವರಿಯಾಗಿ ಅಸ್ತಿತ್ವದಲ್ಲಿರುವಂಥ ಕಾರ್ಡುದಾರರು ತಮ್ಮ ಅರ್ಹತೆಗಳನ್ನು ಕೂಡ ಪರಿಶೀಲಿಸಲು ಮತ್ತು ಅವರ ಡೇಟಾವನ್ನು ಕೂಡ ನವೀಕರಿಸಲು ಸಾಧ್ಯ ಆಗುತ್ತಿದೆ. ಸರ್ಕಾರ ಆದಾಯ ಮಿತಿಯನ್ನು ಕೂಡ ಹೆಚ್ಚಿಸಿದೆ. ಇದು ಮಾತ್ರವಲ್ಲದೆ ಈ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ನೀಡಿದೆ. ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಮಾಡುವವರಿಗೆ ಈಗ ಮೊದಲಿಗಿಂತ ಹೆಚ್ಚು ಸರಳವಾಗಿದೆ. ನೀವು ಕೂಡ ನಿಮ್ಮ ಹತ್ತಿರದ ಸಾರ್ವಜನಿಕ ಸೇವಾ ಕೇಂದ್ರ ಅಥವಾ ಅಧಿಕೃತ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಬಹುದು. ಎಲ್ಲ ಕಾರ್ಡುದಾರರು ಕೂಡ ನೆನಪಿಟ್ಟುಕೊಳ್ಳಬೇಕಾದಂಥ ಪ್ರಮುಖ ಅಂಶವೆಂದರೆ ಈ KYC. ಸರ್ಕಾರವು ಎಲ್ಲ ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಆಧಾರ್ ಸೀಡಿಂಗ್ ಮತ್ತು ಈ KYC ಕಡ್ಡಾಯಗೊಳಿಸಿ ನಕಲಿ ಕಾರ್ಡುಗಳನ್ನು ಕೂಡ
ತೊಡೆದುಕೊಳ್ಳಲು ಕೂಡ ಮತ್ತು ಆಹಾರ ಧಾನ್ಯಗಳು ನಿಜವಾಗಿಯೂ ಅಗತ್ಯ ಇದ್ದವರಿಗೆ ಮಾತ್ರ ತಲುಪುವಂತೆ ನೋಡಿಕೊಳ್ಳುವುದು ಇದರ ಮುಖ್ಯ ಉದ್ದೇಶವಾಗಿದೆ. ನೀವು ಇನ್ನೂ ನಿಮ್ಮ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಈ KYC ಪೂರ್ಣಗೊಳಿಸದೇ ಇದ್ದರೆ ಅತಿ ಶೀಘ್ರದಲ್ಲೇ ನಿಮ್ಮ ಪಡಿತರ ವ್ಯಾಪಾರಗಳನ್ನು ಅಂದರೆ ರೇಷನ್ ಕಾರ್ಡ್ ಅಂಗಡಿಗಳ ಚೀಟಿ ಮಾಡುವ ಮೂಲಕ ನಿಮ್ಮ ಹೆಬ್ಬೆರಳು ಗುರುತು ಸಲ್ಲಿಸುವ ಮೂಲಕ ಅದನ್ನು ಕೂಡ ನವೀಕರಣ ಮಾಡಬೇಕು. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯ ಅಡಿಯಲ್ಲಿ ಉಚಿತ ಪಡಿತರವನ್ನು ಕೂಡ ಮುಂಬರುವ ವರ್ಷಗಳವರೆಗೆ ಮುಂದುವರಿಯುತ್ತದೆ. ಇದರ ಆದಾಯ ಮಿತಿಯನ್ನು ಕೂಡ ಹೆಚ್ಚಿಸಿದ ನಂತರ ಸೇರುವ ಹೊಸ ಕುಟುಂಬಗಳಿಗೆ ಪ್ರತಿಯೊಬ್ಬರು ವ್ಯಕ್ತಿಗೆ ನಿಗದಿತ ಪ್ರಮಾಣ ಧಾನ್ಯ ಅಂದರೆ ಗೋಧಿ ಮತ್ತು ಅಕ್ಕಿ ಪ್ರತಿ ತಿಂಗಳು ಉಚಿತವಾಗಿ ಸಿಗುತ್ತದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಅನೇಕ ರಾಜ್ಯಗಳಲ್ಲಿ ದ್ವಿದಳ ಧಾನ್ಯಗಳನ್ನು, ಎಣ್ಣೆ ಮತ್ತು ಉಪ್ಪಿನಂಥ ಅಗತ್ಯ ವಸ್ತುಗಳನ್ನು ಕೂಡ ಧಾನ್ಯಗಳ ಜೊತೆಗೆ ಸಬ್ಸಿಡಿ ದರದಲ್ಲಿ ಅಥವಾ ಉಚಿತವಾಗಿ ನೀಡುತ್ತದೆ. ಈ ಪಡಿತರ ಚೀಟಿ ನಿಯಮಗಳಲ್ಲಿ ಈ ಸಡಿಲಿಕೆ ಲಕ್ಷಾಂತರ ಕುಟುಂಬಗಳಿಗೆ ತುಂಬಾ ಸಹಾಯವಾಗಲಿದೆ.